ತಪ್ಪಾಗಿದೆ ಇಲ್ಲ ಅಂತ ನಾವು ಹೇಳಲ್ಲ, ತಪ್ಪಿಗೆ ಶಿಕ್ಷೆ ಕೊಡಿ. ನೇಣು ಹಾಕ್ಬಿಡಿ ಅಂತ ಒಬ್ಬರು ಅಂತಾರೆ. ಯಾಕೆ ಸರ್ ನೇಣು ಹಾಕಕ್ಕೆ ಯಾಕೆ ಮೇಡಮ್? ಅಂಥದ್ದೇನು ಮಾಡಿದ್ದಾರೆ ಅವರು? ಒಳ್ಳೇದು ಮಾಡೇ ಇಲ್ವಾ ದರ್ಶನ್ ಅವರು? ಇಷ್ಟ ಅಂದರೆ ನಮಗೆ ಅವರೊಂದು ಮಾದರಿಯಾಗಿದ್ದಾರೆ. ಅವರು ಕಷ್ಟಪಟ್ಟು ಮೇಲೆ ಬಂದಿರೋದು, ಯಾರ್ದು ತಲೆ ಹಿಡ್ದು ಬಂದಿಲ್ಲ ದರ್ಶನ್. ನಿಜವಾಗ್ಲೂ 3 ದಿವಸದಿಂದ ತಲೆ ಕೆಟ್ಟೋಗ್ತಿದೆ. ನಾವೇನಾದರೂ ಮಾಡ್ಕೊಡ್ಬೇಕು ಅನ್ಸ. ತಪ್ಪು ಯಾವನು ಮಾಡಿಲ್ವಾ ತೋರಿಸಿ ಮೇಡಮ್. ನಾವು ಅವ್ರ ಅಭಿಮಾನಿ ಆಗಿರ್ಬೋದು, ಅವರೇ ನಮಗೆ ಕೊಡಲ್ಲ. ನೀವು ಹೇಳ್ಬೋದು ಯಾವ ಹೀರೋನು ಕೊಡಲ್ಲ, ಯಾವನು ಕೊಡಲ್ಲ ಮೇಡಮ್. ಅವಳು ಮಾಡಿದ್ಕೆ, ಅವಳು ಮನೆ ಹಾಳಿ ಮಾಡಿದ್ಕೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ತಪ್ಪಾಗಿದೆ ಇಲ್ಲ ಅಂತ ನಾವು ಹೇಳಲ್ಲ, ತಪ್ಪಿಗೆ ಶಿಕ್ಷೆ ಕೊಡಿ. ಅದನ್ನು ಬಿಟ್ಬಿಟ್ಟು ಮಾಧ್ಯಮದವ್ರು ಏನು ಮಾಡ್ತಾ ಇದ್ದೀರಾ ಅಂದರೆ, ಎಲ್ಲೆಲ್ಲಿಂದನೋ ಸ್ಟೋರಿ ತೊಗೊಂಬಂದು ಹಂಗೆ ನೋಡಿದ್ರೆ ನೇಣು ಹಾಕ್ಬಿಡಿ ಅಂತ ಒಬ್ಬರು ಅಂತಾರೆ. ಯಾಕೆ ಸರ್ ನೇಣು ಹಾಕಕ್ಕೆ ಯಾಕೆ ಮೇಡಮ್? ಅಂಥದ್ದೇನು ಮಾಡಿದ್ದಾರೆ ಅವರು? ಒಳ್ಳೇದು ಮಾಡೇ ಇಲ್ವಾ ದರ್ಶನ್ ಅವರು? ಒಳ್ಳೇದು ಮಾಡಿಲ್ವಾ ಹೇಳಿ? ನಾವಿವತ್ತು ಕಷ್ಟಪಟ್ಟು ಬರ್ತಾಯಿದ್ದೀವಿ, ನಾವು ಕಷ್ಟಪಟ್ಟು ದುಡಿತೀವಿ. ಯಾವ ಹೀರೋನು ಕೊಡಲ್ಲ. ನನ್ನ ಪ್ರಕಾರ ಹೇಳೋದ್ರೆ ಯಾವ ಹೀರೋನು ಕೊಡಲ್ಲ ನಮಗೆ. ನಾವು ಕಷ್ಟ ಬೀಳಬೇಕು, ನಾವು ಪತ್ರದಲ್ಲಿ ಜೀವನ ಮಾಡ್ತಿದ್ದೀವಿ. ಅಂಥದ್ರಲ್ಲಿ ಅವ್ರು ಯಾಕೆ ಇಷ್ಟ ಅಂದರೆ ನಮಗೆ ಅವರೊಂದು ಮಾದರಿಯಾಗಿದ್ದಾರೆ. ಅವರು ಕಷ್ಟಪಟ್ಟು ಮೇಲೆ ಬಂದಿರೋದು, ಯಾರ್ದು ತಲೆ ಹಿಡ್ದು ಬಂದಿಲ್ಲ ದರ್ಶನ್ ಅವರು. ಕಷ್ಟ ಬಿದ್ದಿದ್ದಾರೆ ಅವರು, ಹಾಲು ಕರೆದು ಮೇಲೆ ಬಂದಿದ್ದಾರೆ. ಸ್ವಲ್ಪ ಅಹಂಕಾರ ಜಾಸ್ತಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಮಾಧ್ಯಮದವ್ರು ಏನು ಮಾಡ್ತಾ ಇದ್ದೀರೋ ಅಂದರೆ ದರ್ಶನ್ ಅವ್ರ ಬಗ್ಗೆ ನಿಜವಾಗ್ಲೂ 3 ದಿವಸದಿಂದ ತಲೆ ಕೆಟ್ಟೋಗ್ತಿದೆ. ನಾವೇನಾದರೂ ಮಾಡ್ಕೊಡ್ಬೇಕು ಅನ್ಸರಿ. ಇಷ್ಟುದ್ದ ಎಳಿತಿದ್ದೀರಾ, ಹೆಂಗೆ ತೋರಿಸ್ತಾ ಇದ್ದೀರಾ ದರ್ಶನ್ ಅವ್ರ ಬಗ್ಗೆ? ಅವ್ರಂದ್ರೆ ಒಳ್ಳೆ ಕೆಲಸ ಮಾಡೇ ಇಲ್ವಾ? ತಪ್ಪು ಯಾವನು ಮಾಡಿಲ್ಲ ತೋರಿಸಿ ಮೇಡಮ್. ತಪ್ಪು ಯಾರು ಮಾಡಿಲ್ಲ. ಇವತ್ತು ದರ್ಶನ್ ಅವ್ರ ಬಗ್ಗೆ ಇಡೀ ಪ್ರಪಂಚಕ್ಕೆ ಆಡಿಸ್ತಿದ್ದೀರಲ್ಲ, ಎಷ್ಟು ನಮಗೆ ದುಃಖ ಆಗ್ತಿದೆ. ನಾವು ಅವ್ರ ಅಭಿಮಾನಿ ಆಗಿರ್ಬೋದು, ಅವರೇ ನಮಗೆ ಕೊಡಲ್ಲ. ನೀವು ಹೇಳ್ಬೋದು ಯಾವ ಹೀರೋನು ಕೊಡಲ್ಲ, ಯಾವನು ಕೊಡಲ್ಲ ಮೇಡಮ್. ನಮ್ಮ ಗಂಡನೇ ನಮ್ಗೆ ಕೊಡಲ್ಲ, ಅವರೇ ಕೊಡ್ತಾರೆ. ಓಕೆ, ಇನ್ನೊಂದು ಕೆಲವೊಂದು ಜನಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರು ಯಾವುದೇ ರೀತಿಯಾದ ದಾನ ಧರ್ಮ ಮಾಡಿದ್ದಾರೆ. ಯಾಕೆ ದಾನ ಧರ್ಮ ಮಾಡಿಲ್ಲ ನಿಮಗೆ ಗೊತ್ತಾ? ದಾನ ಧರ್ಮ ಮಾಡಿದ್ದಾರೆ, ಒಳ್ಳೇದನ್ನು ಮಾಡಿದ್ದಾರೆ. ಅದೇ ಥರ ತಪ್ಪು ಮಾಡಿದ್ದಾರೆ, ನಾವು ಇಲ್ಲ ಅಂತ ಹೇಳ್ತಿಲ್ಲ. ದರ್ಶನ್ ಅವ್ರು ಏನೇ ತಪ್ಪು ಮಾಡಿದ್ರು ನಾವು ಅಭಿಮಾನಿಗಳು ಸಹಿಸ್ಕೊಳ್ಳಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅವ್ರು ತಪ್ಪು ಮಾಡಿದ್ದಾರೆ, ತಪ್ಪಿಗೆ ಶಿಕ್ಷೆ ಕೊಡಿ. ಅದನ್ನು ಬಿಟ್ಬಿಟ್ಟು ಹಿಂಗೆ ಮಾಡ್ದ ಯಾವನು ತಪ್ಪು ಮಾಡಿಲ್ವಾ? ಒಬ್ಬ ತೋರಿಸಿ ಯಾವನು ತಪ್ಪು ಮಾಡಿಲ್ಲ ಅಂತ ಒಬ್ಬನ ತೋರಿಸಿ ನೋಡೋಣ. ಜಗತ್ತಲ್ಲಿ ಎಲ್ಲ ಮಾಡಿದ್ದಾರೆ ರೀ. ನಾನು ಮಾಡಿದ್ದೀನಿ, ನೀವು ಮಾಡಿದ್ದೀರಾ, ಅವನು ಮಾಡಿದ್ದಾನೆ. ಆಯಿತಾ? ಎಲ್ಲರೂ ಮಾಡಿದ್ದಾರೆ ತಪ್ಪನ್ನ. ಅದೇ ತಪ್ಪನ್ನ ಇದು ಮಾಡಬಾರ್ದು. ಇದನ್ನು ನಿಲ್ಲಿಸಿ ಅವ್ರಿಗೇನು ಶಿಕ್ಷೆ ಕೊಡಬೇಕು ಕೊಡಿ, ಬೇಡ ಅಂತ ಹೇಳಲ್ಲ. ಅದನ್ನೇ ಇಷ್ಟು ಉದ್ದ ಮಾಡಬೇಡಿ. ಅವ್ರಿಗೇನು ಪರಿಹಾರ, ಯಾರಿಗೆ ಅನ್ಯಾಯ ಆಗಿದೆ, ಹೆಣ್ಮಕ್ಳಿಗೆ ನಾವು ಒಂದು ಹೆಣ್ಣು, ಅವ್ರ ಪಾಪ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ರ, ಅವರಿಗೇನು ನ್ಯಾಯ ಕೊಡಿಸ್ಬೇಕು ಕೊಡಿಸಿ. ಇಷ್ಟೇ ನಾನು ಹೇಳೋದು. ದಯವಿಟ್ಟು ಒಂದು ನಿಮಿಷ. ಇವಾಗ ಪವಿತ್ರ ಗೌಡಂಗ ಮತ್ತು ದರ್ಶನ್ ಸರ್ಗೂ ಏನಿತ್ತು ಅಲ್ಲಿ ಸಹ? ಅದು ನಮಗೆ ಗೊತ್ತಿಲ್ಲ ಮೇಡಮ್, ನಾವು ಕೆಲಸಕ್ಕೆ ಹೋಗ್ತೀವಿ, ಬರ್ತೀವಿ, ನಾವು ದುಡ್ಕೊಂತಿದ್ದೀವಿ. ಅವಳು ಮಾಡಿದ್ಕೆ, ಅವಳು ಮನೆ ಹಾಳಿ ಮಾಡಿದ್ಕೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅವಳು ಪವಿತ್ರ ಗೌಡನ ಇಷ್ಟ ನಮಗೆ ಬೇಡ. ನಮಗೆ ಬೇಕಾದ್ರೆ ದರ್ಶನ್ ಸರ್. ಓಕೆ, ಬೇರೆಯವ್ರು ಹೇಳ್ತಾ ಇದ್ದಾರೆ ಗೆಳತಿಗೋಸ್ಕರ ಕೊಲೆ ಮಾಡೋ ಅವಶ್ಯಕತೆ ಇತ್ತಾ ಅಂತ ಕೇಳಿ. ಗೆಳತಿಗೋಸ್ಕರ ಅಂದರೆ ಈಗ ಒಂದು ಹೆಣ್ಣಿಗೆ ಕೆಟ್ಟದಾಗ ಮೆಸೇಜ್ ಆಗ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ನಿಮಗೆ ಆಗ್ತಿರ್ತಾರೆ, ನನಗೆ ಆಗ್ತಿರ್ತಾರೆ, ಮನೇಲಿರೋ ಆಕ್ಷನ್ ತೊಗೊಳೋದು ಬೇಡವಾ? ಆದರೆ ನಾನು ಹೇಳೋದೇನೆಂದರೆ, ಪವಿತ್ರಂಗೋಸ್ಕರ ದರ್ಶನ್ ಸರ್ ಹೋಗಬಾರ್ದಿತ್ತು. ಅದೇ ನಾವು ಹೇಳೋದು, ಪವಿತ್ರಂಗೋಸ್ಕರ ದರ್ಶನ್ ಸರ್ ಹೋಗಬಾರ್ದಿತ್ತು ಅಷ್ಟೇ. ಜೈ ಡಿ ಬಾಸ್.